ಗೈಸ್ ಈಗ ಟೈಮ್ ಬಂದು 7:30 ಕಾಣಿಸ್ತಾ ಇದೆಯಾ ನೋಡಿ. 7:30 ಎಲ್ಲ ಕೆಲಸ ಮುಗಿದು ಕಸ ಗುಡಿಸಿ ಒರೆಸಿಲ್ಲ. ಇವತ್ತು ಮೊನ್ನೆ ಫ್ರೈಡೇ ಇತ್ತಲ್ವ, ಒರೆಸ್ತೀನಿ. ಹೊರಗಡೆ ಒರೆಸಿದ್ದೀನಿ, ಆಗ ಆರೋಗ್ತಾಯಿದೆ. ಎಲ್ಲ ಒರೆಸಿದ್ದೀನಿ, ಎಲ್ಲ ಕೆಲಸ ಮುಗ್ದಿದೆ. ಕಸ ಗುಡಿಸಿ ಆಯಿತು. ಇನ್ನೇನಿಲ್ಲ, ವಾಶ್ರೂಮ್ ಮತ್ತು ಟಾಯ್ಲೆಟ್ ಅದೆರಡು ಉಜ್ಜಿದ್ರೆ ಆಯಿತು. ನೋಡಿ ಕಿಚನ್ ರೂಮ್. ಇನ್ನೇನು ಸ್ನಾನ ಮಾಡಿ ಪೂಜೆ ಮಾಡೋದು. ಇನ್ನು ಮಲಗಿದ್ದಾರೆ. ಈಗ ಟೈಮ್ 7:30 ಆಗಿದೆ. ನಾನು ಒಂದು ½ ಆನ್ ಅವರ್ ವಾಕಿಂಗ್ ಮಾಡಿಬಿಡ್ತೀನಿ. ವಾಕಿಂಗ್ ಮಾಡಿ 8 ಗಂಟೆ ಒಂದು ½ ಆನ್ ಅವರ್ ವಾಕಿಂಗ್ ಮಾಡಿಬಿಡ್ತೀನಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಂಡು. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಲ್ಫ್ ಲವ್ ಅಷ್ಟೇ. ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟ್ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೋಡಿ ವಾಕಿಂಗ್ ಹೋಗ್ತಾ ಇದ್ದೀವಿ. ವಾಕಿಂಗ್ ಮಾಡೋಣ ಬನ್ನಿ. ನೋಡಿ ಜನಕ್ಕೆ ಹೆದರಿಕೆನೇ ಇರೋದಿಲ್ಲ. ಅದಕ್ಕೂ ನನಗೆ ಇಷ್ಟೇ ಡಿಫ್ರೆನ್ಸ್ ಇರೋದು. ನನಗೆ ಅಲ್ಲಿದೆ, ನಾ ಇಲ್ಲಿದೆ. ಈಗ ಎದ್ದು ಕಸ ಗುಡಿಸ್ತಾ ಇದ್ರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಲಾಗ್ ಶುರು ಮಾಡೋಣ. ಆಲ್ರೆಡಿ ಶುರು ಮಾಡಿ ತುಂಬ ಹೊತ್ತಾಯಿತು. ಬೆಳಗ್ಗೆ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು ಕ್ಲೀನ್ ಮಾಡಿ, ವಾಕಿಂಗ್ ಮಾಡಿ ಈಗ ಪ್ರಾಣಾಯಾಮ ಮಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ½ ಆನ್ ಅವರ್ ವಾಕಿಂಗ್ ಮುಗ್ದೋಗಿದೆ. ಪ್ರಾಣಾಯಾಮ ಮಾಡ್ತಾಯಿದ್ದೀನಿ. ನೋಡಿ ವಾಕಿಂಗ್ ಮಾಡೋದನ್ನ ಓನ್ ವಾಯ್ಸ್ ಹಾಗೆ ಕೊಟ್ಬಿಟ್ಟಿದ್ದೀನಿ. ವೀಡಿಯೋ ಮಾಡ್ತಾ ವಾಯ್ಸ್ ಬಂದುಬಿಟ್ಟಿದೆ. ಈ ಪ್ರಾಣಾಯಾಮ ಮಾಡ್ತಿದ್ದೀನಲ್ವಾ, ಸ್ವಲ್ಪ ವಾಯ್ಸ್ ಓವರ್ ಕೊಡೋಣ ಅಂತ, ನೋಡೋರಿಗೆ ತುಂಬ ಬೋರ್ ಹೊಡಿಬಾರ್ದು ಅಂತ. ಇವಳೇನು ವೀಡಿಯೋಗೋಸ್ಕರ ಶೋ ಅಪ್ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದಾರೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು. ತುಂಬ ದಿನ ಆಗಿಲ್ಲ, ಜಸ್ಟ್ 4 ಮಂತ್ ಆಯಿತು. ನೀವು ಸ್ಟಾರ್ಟ್ ಮಾಡಿ. ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ಹೆಲ್ತ್ ಮೇಲೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ವಹಿಸಿ. ಈ ವಯಸ್ಸಿರಬೇಕಾದ್ರೆ ನಮ್ಮ ಹೆಲ್ತನ್ನು ಕಾಪಾಡ್ಕೋಬೋದು. ವಯಸ್ಸಾದಮೇಲೆ ನಮ್ಮನ್ನು ಹೆಲ್ತ್ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ನಾವು ಕಾಪಾಡ್ಕೊಳ್ತೀವಿ ಅಂದರೆ ನಮ್ಮದು ಹೆಲ್ತ್ ರೆಸ್ಪಾನ್ಸ್ ಮಾಡಲ್ಲ, ನಮ್ಮ ದೇಹ ರೆಸ್ಪಾನ್ಸ್ ಮಾಡಲ್ಲ ಅವಾಗ. ಯಾಕಂದರೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ, ವಯಸ್ಸಾಗ್ತಾ ಬಂದಿರುತ್ತೆ. ಸೊ ಹಾಗಾಗಿ ವಯಸ್ಸಿರಬೇಕಾದ್ರೇ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೋಬೇಕು. ಒಂದು 24 ಅವರ್ಸಲ್ಲಿ ನಮಗೋಸ್ಕರ ಅಂತ 1 ಅವರ್ ಎತ್ತಿಟ್ಕೋಬೇಕು. ಹೆಲ್ತಿಗಾದರೂ, ಇಲ್ಲ ನಿಮ್ಮ ಸೆಲ್ಫಿಗಾದರೂ, ಇಲ್ಲೋ ನಿಮ್ಮ ಲೈಫ್ ಥಿಂಕಿಗಾದರೂ, ಏನಕ್ಕಾದರೂ ನಿಮಗೋಸ್ಕರ ಅಂತ 1 ಅವರ್ ಎತ್ತಿಟ್ಕೊಂಬಿಡಿ. 1 ಅವರ್ ಎಲ್ಲೆಲ್ಲೋ ವೇಸ್ಟು. ಒಂದು 4 ಜನಗಳ ಮಧ್ಯೆ ಏನೋ ಬೇಡದೇ ಇರೋ ವಿಷಯಗಳನ್ನು ಮಾತಾಡಿಬಿಟ್ಟು ತಲೆಗೆ ಹಾಕ್ಕೊಂಡು ನಮ್ಮ ತಲೆ ಹಾಳು ಮಾಡ್ಕೊಳ್ಳೋದಕ್ಕಿಂತ, ನಮಗೋಸ್ಕರ 1 ಅವರ್ನ ಅಲ್ಲೇ 1 ಅವರ್ ಸ್ಪೆಂಡ್ ಮಾಡೋದಕ್ಕಿಂತ ನಮಗೋಸ್ಕರ ನಾವು 1 ಅವರ್ ಸ್ಪೆಂಡ್ ಮಾಡ್ಕೊಳ್ಳೋಣ. ಸ್ಪೆಂಡ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫು. ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಮೈನಸ್ ಇದ್ದರೆ ಖಂಡಿತವಾಗಿ ನಿಮ್ಮ ಮೈನಸ್ ನಿಮಗೆ ಫೈಂಡ್ ಔಟ್ ಮಾಡ್ಕೊತೀರಾ. ಫೈಂಡ್ ಔಟ್ ಮಾಡ್ಕೊಂಡು ಅದನ್ನು ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊತೀರಾ. ಇವಳೇನು ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೊಬೇಡಿ, ಶೋ ಆಫ್ ಮಾಡ್ತಿದ್ದಾಳೆ ಅಂದ್ಕೊಬೇಡಿ. ಇವಳೇನು ವೀಡಿಯೋಗೋಸ್ಕರ ಹೇಳ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ಇಲ್ಲ, ನಾನು
ಈಗ ಹೇಗೆ ವೀಡಿಯೋ ಮಾಡ್ತಾಯಿದ್ದೀನಲ್ವ ಇದೇ ಥರ ಬೇರೆಯವ್ರ ವೀಡಿಯೋದಲ್ಲಿ ನೋಡಿಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ನನ್ನ ಲೈಫಲ್ಲೇ ನಾನು ಅಳವಡಿಸ್ಕೊಂಡಿರೋದು. ನೀವು ನನ್ನ ವೀಡಿಯೋ ನೋಡ್ತಾ ಇರೋರು ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಡಿ ಅಂತ ನನ್ನ ಆಸೆ. ಅಳವಡಿಸ್ಕೊಳ್ಬೇಕಂತಲೇ ಏನು ಫೋರ್ಸ್ ಇಲ್ಲ, ನಿಮ್ಮ ಯೋಚನೆ ತಕ್ಕಂಗೆ ನಿಮ್ಗೆ ಯಾವ ಥರ ಯೋಚನೆ ಬರುತ್ತೆ ಆ ಥರ ಮಾಡ್ಕೊಳ್ಳಿ. ನಾನೇನು ಫೋರ್ಸ್ ಮಾಡೋದಿಲ್ಲ. ಏನು ಇವಳು ತುಂಬ ಕೊಯ್ತಿದ್ದಾಳೆ ಅಂತ ಅಂದ್ಕೊಬಿಡಿ. ಏನು ಇವಳು ದೊಡ್ಡ 70 ವರ್ಷ ವಯಸ್ಸಾದವ್ರು ಎಕ್ಸ್ಪೀರಿಯನ್ಸ್ ಆದಂಗೆ ಹೇಳ್ತಿದ್ದಾಳೆ ಅಂದ್ಕೊಬಿಡಿ. ಸಾರಿ ಗೈಸ್, 70 ವರ್ಷ ಆದವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಇರುತ್ತೆ, ನಮ್ಮದೇ ಲೈಫ್ ಡಿಫ್ರೆಂಟ್ ಇರುತ್ತೆ. ನಾನು ತುಂಬ ಅಂದರೆ ತುಂಬ ಕಲ್ತ್ಬಿಟ್ಟಿದ್ದೀನಿ, ಅದು ಹೇಗೋ ಅಂತ ನನಗೆ ಗೊತ್ತಿಲ್ಲ. ಆವಾಗ ಚಿಕ್ಕವರಿರ್ಬೇಕಾದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದು. ಒಂದು ಚೂರು ಗಂಧ ಗಾಳಿ ಗೊತ್ತಿರ್ತಿಲ್ಲ ನನಗೆ. ಏನು ಆರೋಗ್ಯ ಭಾಗ್ಯ ಅಂದರೆ ಹೇಳ್ತಾ ಇದ್ವಿ ಸುಮ್ಮನೆ, ಅದ್ರದ್ದು ಡೀಪ್ ಮೀನಿಂಗ್ ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಲೈಫ್ ಕಳೆದಂಗೆ ಲೈಫಲ್ಲಿ ಎಲ್ಲನೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆದಾಗೆ ಗೊತ್ತಾಗೋದು, ಅದರ ಸೆಂಟೆನ್ಸ್ ಏನು, ಅದರ ಮೀನಿಂಗ್ ಏನು ಅಂತ. ಈಗ ಗೊತ್ತಾಗಿದೆ ನಾವು ಹೆಲ್ತ್ ಮೇಲೆ ವರ್ಕ್ ಮಾಡಬೇಕು ಅಂತ. ಆಮೇಲೆ ನಾವು ತಿನ್ನೋ ಫುಡ್ಡು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಯು ಈಟ್ ವಾಟ್ ಐ ಆಮ್ ಅಂತ. ನಾವೇನು ತಿಂತೀವಿ ಅದು ನಾವು ಆಗಿರ್ತೀವಿ. ವರ್ಕಿಂಗ್ ಒಂದು 20% ಆದರೆ ತಿನ್ನೋದು ಒಂದು 80% ಆಗಿರುತ್ತೆ. ಸ್ವಲ್ಪ ಹಿಡಿಯಷ್ಟೇ ತಿನ್ನಿ, ಚೆನ್ನಾಗಿರೋದು ತಿನ್ನಿ. ಒಂದು ಬುಟ್ಟಿಯಷ್ಟು ತಿಂದ್ಬಿಟ್ಟು ಕಸ ತಿನ್ನೋದಕ್ಕಿಂತ ಒಂದಿಷ್ಟು ಹಿಡಿಯಷ್ಟು ತಿನ್ನಿದ್ರೆ ರಸ ಇರೋವಂಥದ್ದು ತಿನ್ನಿ. ಚೆನ್ನಾಗಿರಿ, ಒಳ್ಳೇದು ತಿನ್ನಿ, ಒಳ್ಳೇದು ಮಾತಾಡಿ, ಒಳ್ಳೇದು ಥಿಂಕ್ ಮಾಡಿ. ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ. ಸುಮ್ಮನೆ ಒಂದು ಬೇಡದೇ ಇರೋ ವಿಷಯಗಳನ್ನ ತಲೆಗೆ ಹಾಕೋಬಿಟ್ಟು ತಲೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬೇಕಾಗಿರೋ ವಿಷಯಗಳು, ನಮ್ಮ ಲೈಫ್ ಬಗ್ಗೆ ನಾವು ಥಿಂಕ್ ಮಾಡೋಣ. ಬೇರೆಯವ್ರದ್ದು ಇದ್ದಾರೆ ಅನ್ನೋದೇ ಮರ್ತು ಬಿಡೋಣ. ನಾನಂತೂ ಹಾಗೆ ಮಾಡಿದ್ದೀನಿ, ಬೇರೆಯವ್ರು ಹೇಗಂತ ನಂಗೆ ಗೊತ್ತಿಲ್ಲ. ನನ್ನ ಲೈಫು, ನಾನು ನನ್ನದು ಫ್ಯಾಮಿಲಿ ಅಷ್ಟೇ ನಾನು ಥಿಂಕ್ ಮಾಡೋದು. ನಾನು ನನ್ನ ಗಂಡ ನನ್ನ ಮಕ್ಕಳು ಅಷ್ಟೇ ನಾನು ಥಿಂಕ್ ಮಾಡೋದು. ಬೇರೆಯವ್ರದ್ದು ಯಾರ ಬಗ್ಗೆನೂ ನಯಾ ಪೈಸೆ ಥಿಂಕ್ ಮಾಡೋಲ್ಲ ನಾನು. ನೀವು ನಿಮ್ಮ ಫ್ಯಾಮ್ಲಿನ ಚೆನ್ನಾಗಿ ಇಟ್ಕೊಳ್ಳಿ. ಫ್ಯಾಮ್ಲಿ ನೀವು ಚೆನ್ನಾಗಿದ್ದರೆ ನಿಮ್ಮನ್ನು ಪ್ರೀತಿಸೋರು ಚೆನ್ನಾಗಿರ್ತಾರೆ. ನೀವೇ ಚೆನ್ನಾಗಿಲ್ಲ ಅಂದರೆ ನಿಮ್ಮನ್ನು ಪ್ರೀತಿಸೋರು ಚೆನ್ನಾಗಿರಲ್ಲ. ಹಾಗಾಗಿ ನಿಮ್ಮ ಪ್ರೀತಿಸೋರು ಚೆನ್ನಾಗಿರ್ಬೇಕಂದ್ರೆ ನೀವು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಪ್ರೀತಿಸೋರು ಚೆನ್ನಾಗಿರ್ಬೇಕು. ವರ್ಸ್ ವೈಸ್ ಆ ಥರ ಇಬ್ಬರು ಚೆನ್ನಾಗಿರಬೇಕು ಅಂದರೆ ಹೆಲ್ತ್ ಚೆನ್ನಾಗಿರಬೇಕಂದ್ರೆ ನೀವು ಹೆಲ್ತ್ ಮೇಲೆ ವರ್ಕ್ ಮಾಡಲೇಬೇಕು. ಸೊ ಹಾಗಾಗಿ ಸಾರಿ ಗೈಸ್, ತುಂಬ ಕೊಯ್ತಿದ್ದಾಳೆ ಅಂದ್ಕೋಬೇಡಿ. ನನಗೆ ಏನು ಅನಿಸಿದೆ ಅದು ಹೇಳ್ತಾಯಿದ್ದೀನಿ, ತುಂಬ ಹೇಳಲ್ಲ, ಬೋರ್ ಆಗುತ್ತೆ ಒಬ್ರೊಬ್ರಿಗೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಹೇಳ್ತಾ ಹೋದರೆ ನನಗೆ ಒಂದಿನವೂ ಸಾಲಲ್ಲ, ಅಷ್ಟು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಇಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ಬೇರೆ ವಿಡಿಯೋನ ಶುರು ಮಾಡೋಣ. ಗೈಸ್, ನಾನು ಪ್ರಾಣಾಯಾಮ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತರಲ್ಲಿ ಈ ಕೋಗ್ಲು ಎಷ್ಟು ಚೆನ್ನಾಗಿ ಕೂಗ್ತಾಯಿತ್ತು ಅಂದರೆ ನಾನು ಕೆಳಗಡೆ ಹೋಗೋದನ್ನು ಬಿಟ್ಬಿಟ್ಟೆ. ಕೆಳಗೆ ಹೋಗೋ ಮನಸ್ಸೇ ಆಗಲಿಲ್ಲ ನನಗೆ. ಒಂದು 5-10 ನಿಮಿಷ ಸ್ವಲ್ಪ ಫೀಲ್ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಪಾಸ್ ಆಗಿಬಿಟ್ಟು. ನಿನ್ನೆ ಬೇರೆ ಮಳೆ ಬಂದಿತ್ತು. ಹೊರಗಡೆ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂದರೆ, ಕಣ್ಣಿಗೆ ಒಂಥರ ನೆಮ್ಮದಿ, ಶಾಂತಿ. ಎಷ್ಟೇ ನಾವು ಸ್ಟ್ರೆಸ್ ಇದ್ದರೂ ಒಂದು ಸತಿ ಗ್ರೀನರಿ ಹಸಿರಿರೋದು ಏನಾದರೂ ನೋಡಿಬಿಟ್ರೆ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಳೆ. ನಿನ್ನೆ ನೈಟು ಮಳೆ ಬಂತು, ಅಂದರೆ ಮಳೆ ಬರ್ತಾಯಿತ್ತು. ಊರ ಕಡೆ ನಮ್ಮ ಅಪ್ಪ ಅಮ್ಮ ರೈತರು, ಅವರಿಗೆ ಮಳೆ ಬೇಕಾಗಿದೆ. ನಾವು ಇಲ್ಲಿ ನೋಡಿ ಒಂಚೂರು ಭೂಮಿ ಇಲ್ಲ, ಫುಲ್ ಬಿಲ್ಡಿಂಗು, ಬಿಟ್ಟರೆ ರೋಡು. ಎಷ್ಟು ಬಿಟ್ಟರೆ ಭೂಮಿ ಅನ್ನೋದೇ ಇಲ್ಲ ಇಲ್ಲಿ. ಅಲ್ಲಿ ಭೂಮಿ ಇರೋರು ಬೆಳೆ ಹಾಕಿಬಿಟ್ಟು ಮಳೆಗೋಸ್ಕರ ಕಾಯ್ತಾಯಿದ್ದಾರೆ. ಮಳೆ ಬರ್ತಾಯಿಲ್ಲ. ನಮಗಿಲ್ಲಿ ಮಳೆ ಬೇಕಾಗಿಲ್ಲ, ನಮಗೆ ಮಳೆ ನೆಸೆಸರಿ ಇಲ್ಲ, ನಮಗಿಲ್ಲಿ ಮಳೆ ಬರ್ತಾಯಿದೆ. ಏನೋ ಗೊತ್ತಿಲ್ಲ ಯಾಕೆ ಹಿಂಗಿದೆ ಅಂತ. ನಾನು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ನೀವು ಏನಾದರೂ ಬೆಳಗ್ಗೆ ಒಂದು 10 ಗಂಟೆಗೆ ಎದ್ಬಿಟ್ಟು ಈ ಥರ ವ್ಯೂನ ನೋಡಬೇಕು ಅಂದರೆ ಆಗೋಲ್ಲ. ಸ್ವಲ್ಪ ಬೇಗ ಎದ್ಬಿಟ್ಟು ಈ ಥರ ವ್ಯೂ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಮೈಂಡ್ ರಿಲ್ಯಾಕ್ಸಿಂಗ್ ಇರುತ್ತೆ, ಒಳ್ಳೆ ಫೀಲ್ ಇರುತ್ತೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಪಾಸಿಟಿವ್ ಥಿಂಕ್ ಇರುತ್ತೆ, ನೆಗೆಟಿವ್ ಥಿಂಕ್ ಇರಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆಯೂ ಬರೋಲ್ಲ. ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ನೇಚರ್ನ ಫೀಲ್ ಮಾಡಿ. ಆದಷ್ಟು 4 ಗೋಡೆ ಮಧ್ಯೆ ಕೂತ್ಕೊಂಡಿರೋರು ಥಿಂಕಿಂಗೇ ಬೇರೆ ಇರುತ್ತೆ, ಒಂದು ಸ್ವಲ್ಪ ನೇಚರಿಗೆ ಕನೆಕ್ಟ್ ಆದವ್ರ ಥಿಂಕಿಂಗೇ ಬೇರೆ ಇರುತ್ತೆ. ಯಾಕಂದರೆ ಒಳ್ಳೆ ಆಕ್ಸಿಜನ್ ಹೋಗಿರುತ್ತಲ್ವ, ಒಳ್ಳೆ ಗಾಳಿ ತೊಗೊಂಡಿರ್ತಾರೆ, ಒಳ್ಳೆ ಮಾತುಗಳು, ಒಳ್ಳೆ ವಿಚಾರಗಳು ಅವ್ರ ಹತ್ರ ಇರುತ್ತೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು 4 ಗೋಡೆ ಮಧ್ಯೆ ಕೂತ್ಕೊಂಡು ಥಿಂಕ್ ಮಾಡಿದ್ದೀನಿ. 4 ಗಿಡಗಳ ಮಧ್ಯೆ ಬಂದಾಗ ಹೇಗಿರುತ್ತೆ ಅಂತಲೂ ಫೀಲ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಮಲೆನಾಡು ಕರಾವಳಿ ಪ್ರದೇಶ ಅವರೆಲ್ಲ ತುಂಬ ಲಕ್ಕಿ ಪರ್ಸನ್ಸ್. ಫುಲ್ ನೇಚರಲ್ಲೇ ಬೆಳೆದಿರ್ತಾರೆ ಅವರು.
ನೋಡಿ ಈಗ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಅಲ್ಲಿಂದ ಮಾಡಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಟೆಂಪಲ್ಗೆ ಹೋಗೋಣ ಅಂತ ಸುಮ್ಮನೆ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಇಲ್ಲೇ ಹತ್ರ ಇರೋದು, ಮನೆ ಹತ್ರ, ತುಂಬ ದೂರ ಇಲ್ಲ. ಬಾ ಬರೀ ಗುಡಿಗೆ ಹೋಗೋಣ ಬಾಮು. ಸುಮ್ಮನೆ ಸಿಂಪಲ್ ರೆಡಿ ಆಗಿದ್ದೀನಿ. ಇಲ್ಲೇ ಹತ್ರ ಅಲ್ವಾ, ತುಂಬ ಏನು ದೂರ ಹೋಗ್ತಾ ಇಲ್ಲ ನಾವು. ಡ್ರೆಸ್ ಹಾಕೊಂಡು ಹೋಗೋಣ ಅಂದ್ಕೊಂಡೆ, ಟೆಂಪಲ್ಗೆ ಸೀರೆ ಹಾಕೊಂಡು ಹೋಗೋಣ ನೋಡಿ. ಅಂದರೆ ಸೀರೆ ಮೇಲೇ ಇತ್ತು, ಸುಮ್ಮನೆ ಸೀರೆ ಹಾಕೋಣ ಅಂತ ಹಾಕೊಂಡೆ. ತುಂಬ ಏನಂತ ನೀಟಾಗಿ ರೆಡಿ ಆಗಿಲ್ಲ ನಾನು. ಆಲ್ರೆಡಿ ಟೈಮ್ 9 ಗಂಟೆ ಆಗ್ತಾಯಿತ್ತು. ತಿಂಡಿ ತಿಂದಿರಲಿಲ್ಲ, 2 ಮಕ್ಕಳಿಗೆ ತಿನ್ನಿಸಿರಲಿಲ್ಲ ಅಲ್ವಾ. ಹಾಗಾಗಿ ಎಲ್ಲ ಸ್ನಾನ, ನಮ್ಮ ಕೆಲಸ ಎಲ್ಲ ಮುಗ್ದಿತ್ತು. ಬಂದಮೇಲೆ ತಿನ್ನೋಣ, ಸಾಟರ್ಡೆ ಬೇರೆ ಅಲ್ವಾ ಇವತ್ತು, ಹೋಗಿ ಬರೋಣ ಅಂತ ರೆಡಿಯಾಗಿದ್ದೆ. ಸುಮ್ಮನೆ ಸಿಂಪಲ್, ಎಷ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್ ರೆಡಿಯಾಗಿದ್ದೀನಿ. ನೀವು ನೋಡ್ತಿರ್ಬೋದು. ಜಸ್ಟ್ ಒಂದು ಸಾರಿ ವೇರ್ ಮಾಡಿರೋದಷ್ಟೇ ನಾನು. ಇಲ್ಲಿ ಒಂದು ಎಷ್ಟು ಇರ್ಬೋದು ಅಂದರೆ ಒಂದು 100 ಮೀಟರು 200 ಮೀಟರ್ ಅಷ್ಟೇ ಇರ್ಬೋದು ನಮ್ಮ ಮನೆಯಿಂದ. ತುಂಬ ದೂರ ಏನಿಲ್ಲ. ನೋಡಿ ನಾನು 2 ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕೋಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಚಿಕ್ಕೋಳಿಗಂತೂ ಕಾಲು ಬಂದುಬಿಟ್ಟಿದೆ. ನಿಲ್ತಾನೇ ಇಲ್ಲ ಅವಳು. ಇಲ್ಲಿ ಇದ್ದರೆ ಅಲ್ಲಿ, ಅಲ್ಲಿದ್ದರೆ ಇಲ್ಲಿ. ಯಪ್ಪ, ಹಿಡಿಯೋಷ್ಟರಲ್ಲಿ ಸಾಕಾಗಿ ಹೋಗಿದೆ ನನಗೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾವು ದೂರ ಹೋಗ್ತೀವಲ್ವ. ಹಾಗಾಗಿ ನಮ್ಮನ್ನು ನಾವೇ ನೋಡ್ಕೋಬೇಕು. ಯಾರು ಹೆಲ್ಪಿಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಹಾಗಿಲ್ಲ. ನಮ್ಮ ಕೆಲಸನ ನಾವು ನೋಡ್ಕೋಬೇಕಷ್ಟೇ. ಅವಳು ಆ ಕಡೆ ಈ ಕಡೆ ಯಾವ ಕಡೆ ಹೋದ್ರೂ ನೋಡ್ತಾನೆ ಇರಬೇಕು. ಅದ್ರ ಮೇಲೆ ನಾವು ಫಸ್ಟ್ ಫ್ಲೋರಲ್ಲಿ ಇರೋದಲ್ವ, ಗ್ರೌಂಡ್ ಫ್ಲೋರ್ ಬಿಟ್ಟು ಸ್ಟೆಪ್ಸ್ ಇರ್ತವೆ. ನಾವೇನಾದರೂ ಡೋರ್ ಓಪನ್ ಮಾಡಿಬಿಟ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಆ ಮೆಟ್ಲ ಹತ್ರ ನಿಂತ್ಕೊಂಡಿರ್ತಾಳೆ ಅವಳು. ಒಂದೇ ಒಂದು ಕಾಲು ಸ್ಲಿಪ್ ಆದರೆ ಸಾಕು, ಸೀದಾ ಗ್ರೌಂಡಿಗೆ ಹೋಗ್ತಾಳೆ ಅವಳು. ಹಾಗಾಗಿ ಸ್ವಲ್ಪ ಭಯ ನನಗೆ, ಮೆಟ್ಲಿಂದ ಏನಾದರೂ ಬಿಟ್ಬಿಡ್ತಾಳೆ ಅಂತ. ಅದಕ್ಕೆ ಹಾಗೆ ಡೋರ್ ಹಾಕ್ತಾನೆ ಇರ್ತೀನಿ. ನಮ್ಮ ದೊಡ್ಡವಳು 5 ನಿಮಿಷಕ್ಕೆ ಒಂದ್ಸತಿ ಡೋರ್ ಓಪನ್ ಮಾಡಿಬಿಟ್ಟು ಹೊರಗೆ ಒಳಗೆ ಬಾ. ನೋಡಿ ಈಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಮಕ್ಕಕ್ಕೂ ಏನೂ ಹಾಕಿಲ್ಲ ನಾನು. ಜಸ್ಟ್ ಒಂದು ಫೇಸ್ ವಾಶ್ ಮಾಡಿಬಿಟ್ಟು ಒಂದು ಮಾಯಿಶ್ಚರೈಸರ್ ಅಷ್ಟೇ ಹಾಕಿರೋದು. ಯಾವುದೇ ಥರ ಕ್ರೀಮ್ ಹಾಕಿಲ್ಲ ನಾನು. ಬನ್ನಿ ಈ ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ನಿದ್ದೆ ಕಡಿಮೆ ಆಗಿಬಿಡುತ್ತೆ. ನೋಡ್ಕೊಂಡು ಬಾ ನಿಧಾನ. ಬೆಳಗ್ಗೆ ಬಾ ಅಂದರೆ ಒಂದು 1/2 hour ಮಲಗ್ತಾಳೆ ಅಷ್ಟೇ. ನೋಡಿ ಟೆಂಪಲ್ ಬಂದೇ ಬಿಟ್ಟು 100 ಹೆಜ್ಜೆ ಅಂದ್ಕೊಳ್ಳಿ ಅಷ್ಟೇ. ನೋಡಿ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಆಂಜನೇಯ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ನೀವು ಮುಂದೆ ಏನು ಬಯಸ್ತಿದ್ದೀರೋ ಅದೆಲ್ಲ ನಿಮ್ಗೆ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಕೂಡ ನಮಗೂ ಒಳ್ಳೇದಾಗಲಿ. ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸಬೇಕು. ನೋಡಿ ಟೆಂಪಲ್ಗೆ ಹೋಗಿ ಬಂದ್ವಿ. ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದನೇ ಚಿಕ್ಕೋಳಿಗೆ ತಿನ್ನಿಸ್ತಾ ಇದ್ದಾರೆ. ನೋಡಿ ನಾನು ಅಬ್ಸರ್ವ್ ಮಾಡಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ನಾನೇ ಸೆಲ್ಫ್ ಎಂಕರೇಜ್ಮೆಂಟ್, ಸೆಲ್ಫ್ ಲವ್ ನನಗೆ ನಾನೇ ಇಷ್ಟಪಡ್ಕೊಳ್ತಾ ಇರೋದು. ಪಲ್ಯ ಮಾಡಲು ಹೀರೆಕಾಯಿ ಸ್ವಲ್ಪ ಉದ್ದುದ್ದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಖಾರಕ್ಕೆ ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರಿ, ಚೂರು ಅರಿಶಿಣ ಇಷ್ಟಿದ್ರೆ ಸಾಕು. ಬಾಂಡಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು 4-5 ಟೇಬಲ್ ಸ್ಪೂನ್ ಆಯಿಲು
ಆಯಿಲ್ ಹಾಕಿದ್ಮೇಲೆ ಅದನ್ನು ಆಯಿಲ್ ಬಿಸಿ ಆಗಬೇಕು. ಒಂದು 2 ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಚಿಟಪಟ ಆಗಲಿ. ಸಾಸಿವೆ ಚಿಟಪಟ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂಚೂರು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಸ್ವಲ್ಪ ಇದು ಆಗಲಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅದು ಸ್ವಲ್ಪ ತೊಳೆದು ಹಾಕಿದ್ದೀರಲ್ವ, ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ದೀನಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡ್ಬಿಡುತ್ತೆ, ನೀರು ಹೋಗುತ್ತಲ್ವ ಅದು. ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಡಿ, ಬೇಗ ಬೇಯುತ್ತೆ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಆಯಿಲಲ್ಲೇ ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲ ಹಾಕ್ಬಿಡ್ತೀನಿ. ಈಗ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈ ಮಸಾಲೆ ಹಾಕಿದ್ಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಮಸಾಲೆ ಹತ್ತುವ ಚಾನ್ಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಸಾಲೆ ಹಾಕಿ ಒಂದು 2 ನಿಮಿಷನೂ ಅಲ್ಲ, ಒಂದು 30-40 ಸೆಕೆಂಡ್ ಚೆನ್ನಾಗಿ ಹುರಿಬೇಕು ಅದನ್ನು. ಆಮೇಲೆ ಒಂದು ಟೊಮ್ಯಾಟೊ ಹಾಕಿ ಸಿಗ್ತದೆ. ಅದು ಟೊಮ್ಯಾಟೊ ಸ್ವಲ್ಪ ಬೇಯಲಿ, ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಕ್ಲೋಸ್ ಮಾಡೋಣ. ನೋಡಿ ಟೊಮೆಟೊ ಬೆಂದಿದೆ. ಟೊಮೆಟೊ ಬೆಂದಮೇಲೆ ಹೀರೆಕಾಯಿ ಹಾಕಬೇಕು. ಏನು ನೀರದು ಏನೂ ಹಾಕೋಂಗಿಲ್ಲ. ಉಪ್ಪು ಹಾಕಿರ್ತೀವಲ್ವ, ಟೊಮೆಟೊ ಅದು ನೀರು ಬಿಟ್ಕೊಂಡಿರುತ್ತೆ ಉಪ್ಪು ಹಾಕಿದ್ರೆ. ಹಾಗಾಗಿ ಒಂದು ಸ್ವಲ್ಪ ಈಗ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಇದನ್ನು ಚೆನ್ನಾಗಿ ನೀಟಾಗಿ ಬಾಡಿಸಿ ಮತ್ತೆ ಇನ್ನೊಂಚೂರು ಉಪ್ಪು ಹಾಕಬೇಕು. ನೋಡ್ಕೊಂಡು ಹಾಕಿ ಉಪ್ಪು. ನೋಡಿ ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ನೀರೇನು ಹಾಕೋಂಗಿಲ್ಲ. ನೋಡಿ ಇಷ್ಟೇ. ಒಬ್ರೊಬ್ರು ಡ್ರೈ ಥರ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಒಂದು ಸ್ವಲ್ಪ ಬೆಂದಮೇಲೆ ಹೀರೆಕಾಯಿ, ಎಳೆ ಹೀರೆಕಾಯಿ ಇದ್ದರೆ ತುಂಬ ಹೊತ್ತು ಹತ್ತಲ್ಲ ಬೇಯಕ್ಕೆ. ನೋಡಿ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಮುಗ್ದೋಯ್ತಿದ್ದು, ಆಗೋಯ್ತು. ನೀರದು ಏನೂ ಹಾಕೋದು ಬೇಡ, ಹಾಗೆ ತಿನ್ಬೋದು. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ. ಒಬ್ಬರು ಗ್ರೇವಿ ಇಷ್ಟಪಡೋರು ಒಂದು ಸ್ವಲ್ಪ ಹುರಿಗಡ್ಲೆನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಬೋದು. ನೋಡಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 5-10 ನಿಮಿಷ ಅದು ತಳ ಹಿಡಿಬಾರ್ದು, ಅಲ್ಲಿವರೆಗೂ ಒಂದು ಸ್ವಲ್ಪ ಬೇಯಿಸ್ಬೇಕು. ಇದನ್ನು ಹೀಗೆ ಕ್ಲೋಸ್ ಮಾಡಿಡಬೇಕು.
ಇದು ಬೇಯಲಿ, ಅಲ್ಲಿವರೆಗೂ ನಾನು ರೊಟ್ಟಿ ಮಾಡ್ತೀನಿ. ಈ ಹೀರೆಕಾಯಿ ಜೊತೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು. ನೀವು ಅನ್ನ ಸಾರು ಜೊತೆನೂ ತಿನ್ಬೋದು. ದಕ್ಷಿಣ ಕರ್ನಾಟಕದವರಾಗಿದ್ದರೆ, ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ರೊಟ್ಟಿ ಜೊತೆ ಚಪಾತಿ ಜೊತೆ ಕಾಂಬಿನೇಷನ್ ಎರಡಕ್ಕೂ ತಿಂತಾರೆ ಅವರು. ನಾನು ಇದ್ರ ಜೊತೆ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡಿ, ತಳ ಹತ್ತುತ್ತಾ ಇದ್ರೆ ಅದು ಸೌಂಡ್ ಬೇರೆ ಬರುತ್ತೆ. ಅವಾಗವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡ್ತಾ ಇರಬೇಕು, ತಳ ಹಿಡಿದಿದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಹಾಗೆ ನಾವು ಕೈ ಆಡಿಸ್ತಾ ಇರಬೇಕು. ನೋಡಿ, ತಳ ಏನು ಹಿಡಿದಿಲ್ಲ. ಸ್ವಲ್ಪ ತಳ ದಪ್ಪ ಇರೋ ತಗೊಳ್ಳಿ, ತಿಳಿವಿದ್ದೆ ತಗೊಂಡ್ರೆ ಬೇಗ ಹೊತ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರೋ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹೀರೆಕಾಯಿ ತಗೋಬೇಕಾದ್ರೆ ಎಳೆ ಹೀರೆಕಾಯಿ ತಗೋಬೇಕು. ನೋಡಿ, ಜಾಸ್ತಿ ಹೊತ್ತು ಹಿಡಿಯಲ್ಲ. ಈ ಕಡೆ ಸ್ವಲ್ಪ ತಳ ಹಿಡಿತಾ ಇದೆ, ಹಾಗೆ ನಾವು ಲಿಡ್ನ ಓಪನ್ ಮಾಡಿಬಿಟ್ಟು ನೋಡ್ತಾ ಇರಬೇಕು. ಇದನ್ನ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇರಬೇಕಿದು. ಅದು ಆ ಕಡೆ ಬೇಯ್ತಾ ಇರಲಿ. ಈ ಕಡೆ ನಾವು ಸ್ವಲ್ಪ ಹುರುಗಡ್ಲೆನ ಸ್ವಲ್ಪ ಹುರಿದಿದ್ದೀನಿ, ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕ್ಬಿಟ್ಟು ನೋಡಿ, ಈ ಥರ ಮಿಕ್ಸಿ ಪೌಡರ್ ಮಾಡ್ಕೊಂಡು ಬನ್ನಿ. ನೋಡಿ, ಆ ಕಡೆ ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಹೊತ್ತು ಹೋಗುತ್ತೆ ಅದು. ನೋಡಿ, ಬೌಲಲ್ಲಿರುವ ನಾವು ಹುರುಗಡ್ಲೆ ಪೌಡ್ರನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ಒಂಚೂರು ನೀರು ಹಾಕಬೇಕು. ಇದಕ್ಕೆ ಹಾಗೆ ಹಾಕಬಾರ್ದು ಹಿಂಡಿನ, ಅಂದರೆ ಒಂಥರ ಗ್ರೇವಿ ಚೆನ್ನಾಗಿ ಬರಲ್ಲ ಅದು. ಈ ಥರ ಮಾಡಿಬಿಟ್ಟು ನಾವೇನಲ್ಲಿ ಒಗ್ಗರಣೆ ಹಾಕಿದ್ದೀವಲ್ವ ಹೀರೆಕಾಯಿ, ಅದ್ರ ಮೇಲೆ ಹಾಕಬೇಕು. ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಕಲಿಸ್ಬಿಟ್ಟು ಹಸಿ ಕಡಲೆ ಬೀಜನ ಹಾಗೆ ಹಾಕೋ ಹಾಗಿಲ್ಲ, ಹುರಿದ್ಬಿಟ್ಟು ಹಾಕಬೇಕು. ನೋಡಿ, ಈ ಥರ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಅದು ಹುರುಗಡ್ಲೆ ಬೇಯಬೇಕದು, ಬೇಯ್ದು ಎಣ್ಣೆ ಬಿಡಬೇಕದು. ಉಪ್ಪು ಖಾರ ಈಗಾದ್ರೂ ನೋಡ್ಕೊಳ್ಳಿ. ಲಾಸ್ಟ್ ಇನ್ನೇನು ಕೊತ್ತಂಬರಿ ಹಾಕ್ತೀವಿ ಅನ್ನೋ ಸಮಯದಲ್ಲಿ ನೋಡ್ಕೊಳ್ಳಿ. ನಾನು ಈಗ ಅಷ್ಟೇ ಮುಚ್ಚಿಬಿಡ್ತೀನಿ ಸ್ವಲ್ಪ ಹೊತ್ತು. ಇದು ಬೇಯಿ. ನಾವೇನು ಹುರುಗಡ್ಲೆ ಅಂದರೆ ಕಡಲೆ ಬೀಜ ಅಂತಿರಲ್ವ, ಅದು ಪೌಡ್ರ್ ಹಾಕಿದ್ಮೇಲೆ ತಳ ಹಿಡಿಯುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮತ್ತೆ ತೆಗೆದ್ಬಿಟ್ಟು ನೋಡಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿತ್ತು, ಒಂಚೂರು ನೀರು ಹಾಕಿದ್ದೀನಿ. ಮತ್ತು ಹೀರೆಕಾಯಿ ಬೆಂದಿದೆಯಾ ಇಲ್ಲ ಅಂತ ಇನ್ನೊಂದ್ಸತಿ ಚೆಕ್ ಮಾಡೋಣ. ನೋಡಿ, ಹಿಂಗೆ ಹಿಡಿದು ಹಿಂಗೆ ಕೈಯಲ್ಲಿ ಹಿಡಿದ್ಬಿಟ್ಟು ಹಿಂಗೆ ಅನ್ಬೇಕದು. ಹಿಂಗೆ ಅಂದಿಲ್ಲ, ಇನ್ನೂ ಸ್ಪ್ಲಿಟ್ ಆಗಿಲ್ಲ. ಅದು ಸ್ಪ್ಲಿಟ್ ಆದರೆ ಬೆಂದಿಲ್ಲ ಅಂತ. ಸ್ಪ್ಲಿಟ್ ಆಗಬೇಕದು ನೀಟಾಗಿ. ಸ್ಪ್ಲಿಟ್ ಈ ಥರ ಹಿಂಗಂದರೆ ಸ್ಪ್ಲಿಟ್ ಆಗಬೇಕು. ಇನ್ನೊಂದು ಸ್ವಲ್ಪ ಬೇಯಬೇಕು. ಒಂದು 3/4 ಭಾಗ ಬೇಯ್ದಿದೆ, ಇನ್ನೊಂದು 1/4 ಭಾಗ ಅಷ್ಟು ಬೇಯಿದ್ರೆ ಆಯಿತು. ಸ್ವಲ್ಪ ಗ್ರೇವಿ ಗಟ್ಟಿ ಇಷ್ಟಪಡೋರು ಇಷ್ಟಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಇದು ಮಾಡ್ಬೋದು. ನಾವು ಒಂದು ಸ್ವಲ್ಪ ಗ್ರೇವಿ ಲೂಸ್ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು 10 ನಿಮಿಷ ಬೇಯಿಸ್ಬಿಟ್ರೆ ಆಗೋಯ್ತು. ನೋಡಿ, ಒಂದ್ಸತಿ ಮಾಡಿಕೊಂಡು ತಿನ್ಕೊಂಡು ಹೇಳಿ ಹೇಗಾಗಿದೆ ಅಂತ. ಚೆನ್ನಾಗಿ ಬಂದರೆ ಚೆನ್ನಾಗಾಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಾಗಿಲ್ಲ ಅಂದ್ರೂ ಹೇಳಿ, ಇಲ್ಲ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಿದರೆ ನಾವು ತಿದ್ಕೊಳ್ತೀವಿ. ಆ ಕಡೆ ಪಲ್ಯ ಆಗ್ತಾ ಇದೆ, ಈ ಕಡೆ ರೊಟ್ಟಿ ಮಾಡೋಣ ಅಂತ ಜೋಳದಿಟ್ಟು ಜರಡಿ ಹಿಡಿತಾ ಇದ್ದೀನಿ. ನಾವು ಊರಿಂದ ಹಿಟ್ಟು ತೊಗೊಂಡು ಬರ್ತೀವಿ. ಇಲ್ಲೆಲ್ಲ ಜೋಳ ನಿಮಗೆ ಸಿಗುತ್ತೆ, ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಬೋದು, ಇಲ್ಲ ರೆಡಿಮೇಡ್ ಜೋಳನೂ ಸಿಗುತ್ತೆ. ಜೋಳದ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದಕ್ಕೆ ಮಾಡ್ಕೊಂಡು ತಿನ್ನಿ. ನಾನೀಗ ರೊಟ್ಟಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ನಿನ್ನೆ ಚಪಾತಿ ಮಾಡಿದ್ದೆ. ಒಂದಿನ ರೊಟ್ಟಿ ಒಂದಿನ ಚಪಾತಿ ಆಲ್ಟರ್ನೇಟ್ ಆಗಿ, ಒಂದಿನ ಅದು ಒಂದಿನ ಇದು. ಡೈಲಿ ಅದೇ ಅಂದರೆ ಬೋರ್ ಆಗುತ್ತಲ್ವ, ಹಾಗಾಗಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಸೋಸಿದ್ಮೇಲೆ ಈ ಥರ ಗೋಲ್ಡ್ ಬರುತ್ತೆ.
ನೋಡೋಣ ಪಲ್ಯ ಏನೇ ಆಗಿದೆ ಅಂತ. ನೋಡಿ, ಒಂದು 2 ನಿಮಿಷ ಕೈ ಆಡಿಸಿಲ್ಲ ಅಂದರೆ ತಳ ಹಿಡಿದೋ ಥರ ಆಗಿರುತ್ತೆ. ಈಗ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಬರೋಣ. ನೋಡಿ, ಸ್ಪೂನಿಂದ ಹಿಂಗೆ ಒತ್ತಿ ನೋಡಿ. ನೋಡಿ ಹೇಗೆ ಕೂತ್ಕೊಂಡಿದೆ, ಈ ಥರ ಬೆಂದಿದೆ. ಇದು ಬೆಂದಿಲ್ಲ ಅಂದರೆ ಈ ಥರ ಸ್ಪೂನಿಗೆ ಹತ್ಕೊಳ್ಳಲ್ಲ ಅದು. ಉಪ್ಪು ಖಾರ ಚೆಕ್ ಮಾಡೋಣ ಏನು ಕಡಿಮೆ ಆಗಿದೆ ಅಂತ. ಈ ಟೈಮಲ್ಲೇ ಸ್ವಲ್ಪ ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ನಾವು ಸ್ವಲ್ಪ ನೀರು ಹಾಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡೋಣ ಹೇಗಾಗಿದೆ ಅಂತ. ಒಂಚೂರು ಉಪ್ಪು ಕಡಿಮೆ ಆಗಿದೆ ಅನಿಸ್ತಾ ಇದೆ ನನಗೆ. ನಾನು ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಜೋಳದ ರೊಟ್ಟಿ ಸಪ್ಪೆ ಇರುತ್ತಲ್ವಾ, ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇರಬೇಕು. ನಾನು ಚೂರು ಉಪ್ಪು ಹಾಕ್ತೀನಿ. ಒಂಚೂರು ಸಕ್ಕರೆ ಆದರೂ ಹಾಕ್ಬೋದು, ಬೆಲ್ಲ ಆದರೂ ಹಾಕ್ಬೋದು. ನಾನೊಂಚೂರು ಬೆಲ್ಲ ಹಾಕ್ತೀನಿ. ನೋಡಿ, ಒಂದಿಷ್ಟು ಬೆಲ್ಲ. ಇನ್ನೇನಲ್ಲ ಆಗ್ತಾ ಬಂತು. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡೋದು. ನೋಡಿ, ಕಟ್ ಮಾಡಿದ್ದೀನಿ.